ವೀಕ್ಷಕರೇ, ಎಲ್ಲರಲ್ಲೂ ಅವ್ರದ್ದಾದಂಥ ಒಂದು ಆಸೆಗಳಿರುತ್ತೆ. ನಾನು ಅಂದರೆ ಪ್ರತಿಯೊಬ್ಬರ ಜೀವನದಲ್ಲಿ ಹುಟ್ಟಿನಿಂದ ಸಾವಿನವರೆಗೂ ಅದು ಬೇಕು ಇದು ಬೇಕು, ಎಲ್ಲರದ್ದು ಒಂದು ನಾನು ಕಾರ್ ಬೇಕು, ಮನೆ ಬೇಕು, ದುಡ್ಡು ಬೇಕು, ಕೋಟ್ಯಾಧೀಶ್ವರ ಆಗಬೇಕು ಅಂತ ಹೇಳಿ ಎಲ್ರಿಗೂ ಪ್ರತಿಯೊಬ್ಬರಿಗೂ ಒಂದು ಆಸೆ ಅನ್ನೋದು ಎಲ್ರಿಗೂ ಇರುತ್ತೆ. ನಿಮ್ಮ ಆಸೆನ ಪರಿಹಾರ ಮಾಡೋದಕ್ಕೆ ನಮ್ಮ ಮಣಿಮಂತ್ರ ಶತಸಿದ್ಧ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ನಮ್ಮ ಗುರುಜಿಗಳಾದ ಶ್ರೀ ಅನಂತ ಶ್ರೀರಾಮ್ ಗುರುಜಿಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಕೆ ಮುಂಚೆ ನೀವು ASRS ಮಣಿಮಂತ್ರ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಬೇಕು, ಹಾಗೆ ಲೈಕ್ ಬಟನ್ ಹೊತ್ತಿರಬೇಕು, ಹಾಗೆ ಬೆಲ್ ಬಟನ್ ಮರಿದೇ ಇರಿ ಅಂತ ಹೇಳ್ತಾ ಕಾರ್ಯಕ್ರಮನ ಶುರು ಮಾಡೋಣ. ವೀಕ್ಷಕರೇ, ನಮ್ಮ ಗುರುಜಿಗಳಾದ ಶ್ರೀ ಅನಂತ ಶ್ರೀರಾಮ್ ಗುರುಜಿಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಜಿ, ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ನಮಸ್ತೆ ಅಮ್ಮ. ಗುರುಜಿ, ವೀಕ್ಷಕರೆಲ್ಲರೂ ನಮ್ಮ ಕಾರ್ಯಕ್ರಮವನ್ನು ನೋಡ್ತಾ ಇದ್ದಾರೆ, ಕಾರ್ಯಕ್ರಮ ನೋಡಿ ಖುಷಿ ಪಡ್ತಾ ಇದ್ದಾರೆ. ಸೊ ನಾವು ಕೂಡ ಕೋಟ್ಯಾಧಿಪತಿಗಳಾಗ್ಬೋದು, ನಾವು ಕೂಡ ದುಡ್ಡು ಮಾಡ್ಬೋದು ಅನ್ನೋ ಒಂದು ಎಲ್ಲರಲ್ಲೂ ಒಂದು ಭರವಸೆ, ಕಾನ್ಫಿಡೆನ್ಸ್ ಮೂಡಿದೆ ಗುರುಜಿ. ಸೊ ಇವತ್ತಿನ ಎಪಿಸೋಡ್ನಲ್ಲಿ, ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ವೀಕ್ಷಕರಿಗೆ ಏನು ಹೇಳ್ತೀರಾ? ನಾವ್ ಹೇಳೋದಮ್ಮ ಅಂದ್ರೆ ಧನಂ ಮೂಲಂ ಇದಂ ಜಗತ್ ಅಂತ. ಅಂದ್ರೆ ಈ ಪ್ರಪಂಚ ಎಲ್ಲಾನು ದುಡ್ಡಿನ ಮೇಲೇನೆ ಆಧಾರಿತವಾಗಿದೆ. ಅಂದ್ರೆ ಈ ದುಡ್ಡು ಅನ್ನೋದು ಎಲ್ರಿಗೂ ಬೇಕಾಗಿರೋಂಥ ವಸ್ತು. ಅದರಿಂದ ನಮ್ಮ ವಿಡಿಯೋಗಳನ್ನ ಜನಗಳು ನೋಡಿದ್ರೆ ಅವ್ರು ಶ್ರೀಮಂತರಾಗ್ತಾರೆ. ಅದರಿಂದ ಎಲ್ರಿಗೂ ಅವಶ್ಯಕತೆ ಇರುವಂತಹ ಒಂದು ವಸ್ತು ಏನಿದೆ ಈ ಪ್ರಪಂಚದಲ್ಲಿ ಅಂತಂದ್ರೆ ಅದು ದುಡ್ಡು. ಗುರುಜಿ, ನೀವು ಹೇಳಿದ್ರಿ ಧನಂ ಮೂಲಂ ಇದಂ ಜಗತ್ ಅಂತ. ಸೊ ಇದ್ರ ಅರ್ಥ ಏನು ಗುರುಜಿ? ಧನಂ ಮೂಲಂ ಇದಂ ಜಗತ್ ಅಂತಂದ್ರೆ ರಾಮನಿಗೆ, ಶ್ರೀರಾಮಚಂದ್ರನಿಗೆ ವಶಿಷ್ಠ ಮಹಾಮುನಿಗಳು ಹೇಳಿರುವಂತಹ ಸಂದೇಶ. ಆಗಿನ ಕಾಲದಲ್ಲಿ ಶ್ರೀರಾಮಚಂದ್ರನಿಗೆ ಈ ಮಾತು ಹೇಳಿದ್ದಾರೆ ಅಂದ್ರೆ ಇದು ತುಂಬಾ ಇತಿಹಾಸಗಳು ಉಳ್ಳಂತಹ ಒಂದು ಮಾತು ಅಂತ. ಪುರಾತನದಲ್ಲಿ ಈ ಮಾತನ್ನ ಹೇಳಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ನಾವ್ ಹೇಳ್ಬೇಕು ಅಂತಂದ್ರೆ, ಈಗ ನಾವ್ ಹೇಳ್ತಾ ಇದ್ದೀವಿ ದುಡ್ಡನ್ನ ಪ್ರೀತಿಸಿ, ದುಡ್ಡನ್ನ ಇಷ್ಟ ಬೀಳಿ, ದುಡ್ಡನ್ನ ಗೌರವಿಸಿ, ದುಡ್ಡು ಇರೋವರನ್ನ ಗೌರವಿಸ್ಬೇಕು. ನಾವು ಶ್ರೀಮಂತರನ್ನ ಪ್ರೀತಿಸ್ಬೇಕು, ಶ್ರೀಮಂತರನ್ನ ಗೌರವಿಸ್ಬೇಕು. ನಾವು ಈ ಪದಗಳನ್ನೆಲ್ಲ ಹೇಳ್ತಾ ಇರ್ತೀವಿ. ಯಾಕೆ ಅಂತಂದ್ರೆ ನಾವು ಶ್ರೀಮಂತರನ್ನ ನೋಡಿದ್ರೆ ಗೌರವಿಸ್ಬೇಕು ಅಂತೀವಿ. ಶ್ರೀಮಂತರನ್ನ ನೋಡಿ ನಾವು ಅಸೂಯೆ ಬೀಳಬಾರ್ದು, ಶ್ರೀಮಂತರನ್ನ ನೋಡಿ ನಾವು ಹೊಟ್ಟೆ ಕಿಚ್ಚು ಬೀಳಬಾರ್ದು ಅಂತ ನಮ್ ಸಬ್ಜೆಕ್ಟ್ ಅಲ್ಲಿ ಹೇಳ್ತೀವಿ. ಹೌದು ಗುರುಜಿ. ಸೊ ಇವಾಗ ಏನಾದ್ರು ಒಂದ್ ಮದುವೆಗೆ ಹೋದ್ವಿ ಅಂತ ಅನ್ಕೊಳ್ಳಿ, ಆ ಮದುವೆಲೂ ಕೂಡ ಹೆಂಗಸರೆಲ್ಲ ಒಂದ್ ಕಡೆ ನಿಂತಿರ್ತಾರೆ. ಈ ನೋಡೆ ಅವಳು ಹೆಂಗ್ ಹಾಕೋ ಬಂದಿದ್ದಾಳೆ, ಇವಳು ಹೆಂಗ್ ಹಾಕೋ ಬಂದಿದ್ದಾಳೆ, ಆ ಒಂದು ಹೊಟ್ಟೆ ಊರಿಂದಾನೇ ಇರ್ತಾರೆ. ಹೊಟ್ಟೆ ಊರಿ ಇನ್ ದ ಸೆನ್ಸ್ ನಮ್ಗಿಲ್ವಲ್ಲ ಅನ್ನೊಂದು ಕೊರಗು ಗುರುಜಿ. ಈಗ ಯಾರಿಗೆ ಬಂಗಾರ ಇಲ್ಲ, ಯಾರಿಗೆ ಗೋಲ್ಡ್ ಇಲ್ಲ ಅಂತವರು ಗೋಲ್ಡ್ ಯಾರು ಹಾಕಿರ್ತಾರೆ ಅವರನ್ನ ನೋಡಿ ಸಂತೋಷ ಬಿದ್ದಾಗ, ಏನ್ ಚೆನ್ನಾಗಿದೆ ನೋಡಿ ಅವ್ರಿಗೆ ಹಾಕಿರೋದು ಅಂತ ಅವ್ರ ಮನಸ್ಸಿನಲ್ಲಿ ಏನಾದ್ರು ಸಂತೋಷ ಬಂದಾಗ ಅವ್ರಿಗೂ ಗೋಲ್ಡ್ ಬರೋದಿಕ್ಕೆ ಯೂನಿವರ್ಸ್ ದಾರಿ ಮಾಡಿಕೊಡುತ್ತೆ. ನಾವು ನೋಡಿ, ನಾವು ಬಂಗಾರ ಇರೋಂಥವರನ್ನ ನೋಡಿ ನಾವೇನಾದ್ರೂ ಅಸೂಯೆ ಪಟ್ರೆ ನಮ್ಗೆ ಇವನು ಬಂಗಾರ ನೋಡಿ ಅಸೂಯೆ ಪಡ್ತಾ ಇದ್ದಾನೆ, ಇವನಿಗೆ ಕೊಡಬಾರದು ಅಂತ ಯೂನಿವರ್ಸ್ ಡಿಸೈಡ್ ಮಾಡುತ್ತೆ. ಹಾಗಾಗಿ ನಾವು ಯಾವುದೇ ಒಂದು ಉದ್ದೇಶದಿಂದ, ನಾವು ಕೆಟ್ಟ ಉದ್ದೇಶದಿಂದ ನೋಡಬಾರ್ದು. ಅಂದ್ರೆ ನಾವು ಈಗ ಶ್ರೀಮಂತರನ್ನ ಕಂಡ್ರೆ, ಇಲ್ಲ ಬಂಗಾರ ಹಾಕಿರೋರನ್ನ ಕಂಡ್ರೆ ನಾವು ಎಷ್ಟು ಸುಂದರವಾಗಿ ಹಾಕೊಂಡಿದ್ದಾನೆ ನೋಡು, ಈ ರೀತಿಯನ್ನೇ ನಾವು ನೋಡ್ಬೇಕು. ಆಗ ನಮಗೂ ಬಂಗಾರ ಸಿಕ್ಕೋದಕ್ಕೆ ದಾರಿ ಬರುತ್ತೆ. ಅದಕ್ಕಾಗಿ ನಾವ್ ಹೇಳೋದೇನಂತಂದ್ರೆ, ಇಂದಿನ ಕಾಲದಿಂದನೂ ಇದು ಈ ಶ್ರೀಮಂತಿಕೆ ಅನ್ನೋದು ಎಲ್ಲಿಂದ ಬಂತು ಅಂತಂದ್ರೆ ಈ ರಾಮಾಯಣದ ಕಾಲದಿಂದನೂ ಇದು ಬಂದಿದೆ. ವಶಿಷ್ಠ ಮಹಾಮುನಿಗಳು ಆಗಿನ ಕಾಲದಲ್ಲೇ ಹೇಳಿದ್ದಾರೆ ದುಡ್ಡಿನ ಮಹತ್ವ. ಶ್ರೀರಾಮ, ನಿನ್ನ ರಾಜ್ಯವನ್ನು ನೀನ್ ಆಳ್ಬೇಕಾಗಿದ್ರೆ ದುಡ್ಡು ತುಂಬಾ ಮುಖ್ಯ ಅಂತ ಆಗ್ಲೇ ಹೇಳಿದ್ದಾರೆ. ಅದರಿಂದ ಶ್ರೀರಾಮಚಂದ್ರನಿಗೆ ಅದು ಮನಸ್ಸಲ್ಲಿ ಇದೆ, ಇಲ್ಲ ಅಂತಿಲ್ಲ. ಆದ್ರೆ ಇಲ್ಲಿ ನಾವು ಹಿರಿಯರನ್ನ ಗೌರವಿಸ್ಬೇಕು, ಮತ್ತೆ ಸಮಾಜವನ್ನ ಗೌರವಿಸ್ಬೇಕು, ತಂದೆ ತಾಯಿಗಳನ್ನ ಗೌರವಿಸ್ಬೇಕು, ತಂದೆ ತಾಯಿಗಳನ್ನ ಪ್ರೀತಿಯಿಂದ ನೋಡ್ಕೊಬೇಕು. ತಂದೆ ತಾಯಿ ಅನ್ನೋ ವಿಚಾರ ಬಂದ ತಕ್ಷಣನೇ ನಾವೊಂದು ಆಲೋಚನೆ ಮಾಡ್ಬೇಕು. ಯಾಕಂತಂದ್ರೆ ನಮ್ಮನ್ನ ಹುಟ್ಟಿದಾಗನಿಂದ ಇಲ್ಲಿಯ ತನಕ ಸಾಕಿ ಬೆಳೆಸಿ ಅವರು ಇಷ್ಟು ಲೆವೆಲ್ಗೆ ತಂದಿದ್ದಾರೆ ಅಂತಂದ್ರೆ ನಾವು ಎಷ್ಟು ಅವರಿಗೆ ಸೇವೆಯನ್ನ ಮಾಡಿದ್ರೂ ಸಾಲದು. ಅದಕ್ಕೆ ಈ ತಂದೆ ತಾಯಿ ಅಂದ ತಕ್ಷಣ ನಮಗೆ ಜ್ಞಾಪಕ ಬರೋದು ಏನಮ್ಮ ಅಂತಂದ್ರೆ, ಈ ರಾಮಾಯಣದಲ್ಲಿ ಒಂದು ಸನ್ನಿವೇಶ ಬರುತ್ತೆ. ಶ್ರೀರಾಮಚಂದ್ರನಿಗೆ ಪಟ್ಟಾಭಿಷೇಕ ಮಾಡಬೇಕು ಅಂತ ಅವನ ರಾಜ್ಯದಲ್ಲೆಲ್ಲ ನಿರ್ಧಾರ ಮಾಡಿರ್ತಾರೆ.
ಏನು ಸಂತೋಷದ ವಾತಾವರಣ, ಎಲ್ಲರೂ ವಿಜೃಂಭಣೆಯಿಂದ ಇರ್ತಾರೆ, ಎಲ್ಲ ಸಂತೋಷವಾಗಿರ್ತದೆ, ರಾಜ್ಯ ಎಲ್ಲ ಸಂತೋಷವಾಗಿರ್ತದೆ. ಅಲ್ಲಿ ಏನಾಗುತ್ತೆ ಅಂತಂದ್ರೆ, ಹಿಂದೆ ದಶರಥ ಮಹಾರಾಜು ಕೈಕೇಯಿಗೆ ಅಂದ್ರೆ ಶ್ರೀರಾಮನ ತಾಯಿಗೆ ಒಂದು ವರ ಕೊಟ್ಟಿರ್ತಾನೆ. ಏನಂದ್ರೆ, ನಿನಗೆ ನಾನು 3 ವರ ಕೊಟ್ಟಿದ್ದೀನಿ, ನಿನ್ನ ಸಮಯಕ್ಕೆ ನಿನ್ಗೆ ಯಾವ ಸಮಯ ಬೇಕಾದ್ರೂ ನೀನು ಅದನ್ನ ಯೂಸ್ ಮಾಡ್ಕೊಬೋದು, ಅಂದ್ರೆ ನೀನು ಆ ವರಗಳನ್ನ ಕೇಳಿದ್ರೆ ನಾನು ಕೊಡ್ತೀನಿ ಅಂತ 3 ವರ ಕೊಟ್ಟಿರ್ತಾನೆ. ಆಗ ಕೈಕೇಯಿಗೆ ಏನ್ ಬಂದು ಮನಸ್ಸಲ್ಲಿ ಅಂತಂದ್ರೆ, ನಾನು ಶ್ರೀರಾಮಚಂದ್ರನ ಪಟ್ಟಾಭಿಷೇಕವನ್ನ ನಿಲ್ಲಿಸಬೇಕು ಅಂತ ಮನಸ್ಸಲ್ಲಿ ಬರುತ್ತೆ. ನನ್ನ ಮಗನಾದ ಭರತನಿಗೆ ನಾನು ಪಟ್ಟಾಭಿಷೇಕ ಮಾಡ್ಬೋದಾಗಿತ್ತಲ್ಲ, ಶ್ರೀರಾಮಚಂದ್ರನಿಗೆ ಯಾಕೆ ಮಾಡ್ಬೇಕು ಅಂತ ಮನಸ್ಸಲ್ಲಿ ಬರುತ್ತೆ. ಆಗ ಏನ್ ಮಾಡ್ತಾಳೆ, ಈ ರಾಜ್ಯವೆಲ್ಲ ಸಂತೋಷವಾಗಿರೋ ಟೈಮ್ನಲ್ಲಿ ಈಕೆ ಕೈಕೆ ದಶರಥ ಮಹಾರಾಜು ಬಂದ ತಕ್ಷಣನೇ ಸ್ವಾಮಿ ಅಂತಾಳೆ, ಹೇಳು ಪ್ರಿಯೆ ಅಂತ. ಆಗ ನನಗೆ ನೀವು ಹಿಂದೆ 3 ವರಗಳನ್ನು ಕೊಟ್ಟಿದ್ದೀರಿ, ನಿಮ್ಗೆ ನೆನಪಿದೆಯಾ ಅಂತ ಕೇಳ್ತಾಳೆ. ಹೌದು ನೆನಪಿದೆ, ನಾನೀಗ ಕೇಳ್ಬೋದಾ? ಧಾರಾಳವಾಗಿ ಕೇಳ್ಕೊ. ಹಾಗಾದ್ರೆ ಕೇಳ್ತೀನಿ ಅಂತ ಹೇಳ್ಬಿಟ್ಟು, ಮೊದಲನೇ ವರಕ್ಕೆ ಶ್ರೀರಾಮನ ಪಟ್ಟಾಭಿಷೇಕವನ್ನು ನಿಲ್ಲಿಸ್ಬೇಕು. ದಶರಥ ಮಹಾರಾಜನಿಗೆ ಶಾಕ್. ನಂತರ ಏನಾಗುತ್ತೆ, 2ನೇ ವರಕ್ಕೆ ನನ್ನ ಮಗನಾದ ಭರತನಿಗೆ ಪಟ್ಟಾಭಿಷೇಕವನ್ನು ನಡೆಸಬೇಕು. 3ನೇ ವರ ಅಷ್ಟು ಕೇಳಿ ಸುಮ್ಮನೆ ಇದ್ದಿಲ್ಲ ಆಕೆ. 3ನೇ ವರಕ್ಕೆ ಶ್ರೀರಾಮಚಂದ್ರನಿಗೆ 14 ವರ್ಷ ವನವಾಸವಾಗಬೇಕು ಅಂತ ಕೇಳ್ತಾಳೆ. ಹಾಗೆ ಕೇಳಿದ ತಕ್ಷಣನೇ ದಶರಥ ಮಹಾರಾಜು ಕೆಳಗಡೆ ಬಿದ್ದು ಬಿಡ್ತಾರೆ. ನನ್ನ ಮಗನಾದ ಶ್ರೀರಾಮಚಂದ್ರನಿಗೆ ಪಟ್ಟಾಭಿಷೇಕ ಮಾಡಬೇಕು ಅಂತ ನಾನು ಇಷ್ಟೆಲ್ಲ ರೆಡಿ ಮಾಡಿದ್ದೇನೆ, ಇದು ಏನಪ್ಪ ಇದು, ಈ ತರ ಒಂದು ಕೋರಿಕೆ ಬಂತಲ್ಲ, ಈ ತರ ಒಂದು ವರಗಳ ಬಂದು ನನ್ನ ತಲೆಗೆ ಬಿತ್ತಲ್ಲ ಅಂತ ಹೇಳ್ಬಿಟ್ಟು ದಶರಥ ಮಹಾರಾಜನಿಗೆ ತುಂಬಾ ಒಂದು ನೋವಾಗುತ್ತೆ. ಆಯ್ತು ಅಂತ ಒಪ್ಕೊಂಡ್ಬಿಡ್ತಾನೆ. ಆಗ ಶ್ರೀರಾಮಚಂದ್ರ ಬರ್ತಾನೆ ರಾಜ್ಯದ ಒಳಗಡೆ ಬಂದು, ಒಂದು ಅರಮನೆ ಏನಾಗಿರುತ್ತೆ ಅಂದ್ರೆ ಮೌನವಾಗಿರುತ್ತೆ, ಮೌನ ವಾತಾವರಣ ಏರ್ಪಟ್ಟಿಬಿಟ್ಟಿರುತ್ತೆ. ಯಮ್ಮ ಇದು ಈ ತರ ವರಗಳನ್ನ ಕೇಳಿದಾಗ ಅರಮನೆ ಏನಾಗಿದೆ ಅಂದ್ರೆ ಒಂಥರ ಮೌನ ಆಗ್ಬಿಟ್ಟಿದೆ, ಎಲ್ಲ ಸ್ತಬ್ಧರಾಗಿ. ನಂತರ ಏನಾಗಿದೆ, ಶ್ರೀರಾಮಚಂದ್ರ ಬಂದು ಯಾಕೆ ಈ ತರ ಇದ್ದೀರಾ, ಏನಾಯ್ತು ಅಂತ ಕೇಳ್ತಾರೆ. ನಮ್ಮ ಅಪ್ಪಾಜಿ ಯಾಕಿದ್ದಾರೆ, ಈ ತರ ಇದ್ದಾರೆ ಅಂತ ಕೇಳ್ತಾರೆ. ಆಗ ಅಲ್ಲಿರೋರು ಹೇಳ್ತಾರೆ, ಈ ತರ ನಿಮ್ಮ ತಾಯಿ ಹಿಂದಿನ ಒಂದು ಇದರಲ್ಲಿ 3 ವರಗಳನ್ನು ಕೇಳಿರ್ತಾಳೆ, ಆ 3 ವರನ್ನ ಕೇಳಿದಾಳೆ, ಕೇಳಲಿ ಬಿಡು, ಅದ್ರಲ್ಲಿ ಏನ್ ತಪ್ಪೇನಿದೆ, ಕೊಡ್ಲಿ ಬಿಡು ಅಂತಾನೆ ಶ್ರೀರಾಮ. ಆಮೇಲೆ ಏನು ವರ ಗೊತ್ತಾದು ಅಂತಾರೆ, ಏನು ವರನ ಅದು ಆಗಿರ್ಲಿ ಬಿಡಿ ಅಂತ. ಅಂದ್ರೆ ನಿನ್ನ ಪಟ್ಟಾಭಿಷೇಕವನ್ನ ನಿಲ್ಲಿಸ್ಬೇಕು ಅಂತ ಕೇಳಿದಾಳೆ, ಆಯ್ತು ನಿಲ್ಸೋಣ ಬಿಡಿ. ಭರತನಿಗೆ ಪಟ್ಟಾಭಿಷೇಕವನ್ನ ಮಾಡ್ಬೇಕು ಅಂತ ಹೇಳಿದಾಳೆ, ಆಯ್ತು ಮಾಡೋಣ ಬಿಡಿ. ನೀನು 14 ವರ್ಷ ವನವಾಸ ಮಾಡ್ಬೇಕಂತೆ, ಆಯ್ತು ಮಾಡೋಣ ಬಿಡಿ, ಅದ್ರಲ್ಲೇನು ಅಂತಾನೆ ಶ್ರೀರಾಮಚಂದ್ರ ಖುಷಿಯಿಂದ ಹೇಳ್ತಾನೆ. ಆಗ ಅವರು ತಂದೆಗೆ ಹೇಳ್ತಾನೆ, ಅಪ್ಪ ಇದು ಯಾವುದು ನನಗ್ ದೊಡ್ಡದಿಲ್ಲ, ನೀವು ಕೊಟ್ಟಿರೋಂಥ ವರಗಳು ಅದನ್ನ ನಾನು ನಡೆಸ್ಕೊಡೋದಕ್ಕೆ ಸಿದ್ಧವಾಗಿದ್ದೀನಿ ಅಂತಾನೆ. ಅಂದ್ರೆ ಆಗ ಆ ಶ್ರೀರಾಮಚಂದ್ರನಿಗೆ ಇರುವಂತಹ ಮನಸ್ಥಿತಿ ಏನಿದೆ ನೋಡಿ, ಅದನ್ನ ನಾವು ಮೆಚ್ಕೊಬೇಕಾಗಿರೋದು. ಆಗ ಹೇಳ್ತಾನೆ ಶ್ರೀರಾಮಚಂದ್ರ, ನಾನು ಸಂತೋಷವಾಗಿ ಕಾಡಿಗೆ ಹೋಗಬಲ್ಲೆ, ಆದ್ರೆ ಶ್ರೀರಾಮಚಂದ್ರನಿಗೆ ಒಂದು ಮನಸ್ಸಲ್ಲಿ ಕೊರಗ್ತಾ ಇರುತ್ತೆ. ಏನ್ ಗೊತ್ತಾ, ನನ್ನ ಗುರುಗಳು ಹೇಳಿದಂತಹ ಧನಂ ಮೂಲಂ ಇದಂ ಜಗತ್ ಅಂತ ಆಗ ಜ್ಞಾಪಕಕ್ಕೆ ಬರುತ್ತೆ. ಇದು ಪ್ರಪಂಚ, ಇದೆಲ್ಲ ಏನಕ್ಕೆ ನಡೀತಾ ಇದೆ ಈ ತರ ಅಂತಂದ್ರೆ ದುಡ್ಡಿನಿಂದನೇ ನಡೀತಾ ಇದೆ ಅಂತ ಶ್ರೀರಾಮಚಂದ್ರನ್ ಗೊತ್ತಾಗುತ್ತೆ. ಆದ್ರೆ ಶ್ರೀರಾಮಚಂದ್ರನಿಗೆ ಆ ತರ ಮನಸ್ಸಿನಲ್ಲಿ ಬಂದ ತಕ್ಷಣ ಆಂಜನೇಯ ಸ್ವಾಮಿ ಅಲ್ಲಿ ಪ್ರತ್ಯಕ್ಷ ಆಗ್ತಾನೆ. ಶ್ರೀರಾಮಚಂದ್ರ, ನಿನ್ನ ಮನಸ್ಸಿನಲ್ಲಿರೋ ಆಲೋಚನೆ ನನಗೆ ಗೊತ್ತಾಯ್ತು, ಇಡೀ ಪ್ರಪಂಚದಲ್ಲಿರುವ ದುಡ್ಡು ಸಂಪತ್ತು ಐಶ್ವರ್ಯನೆಲ್ಲ ತಂದು ನಿನ್ನ ಮುಂದೆ ಇಡ್ಲಾ ಅಂತ ಕೇಳ್ತಾನೆ. ಆಗ ಶ್ರೀರಾಮಚಂದ್ರ ಹೇಳ್ತಾನೆ, ದುಡ್ಡು ಸಂಪತ್ತು ಐಶ್ವರ್ಯ ಇರೋದು ನನಗೊಬ್ಬನಿಗಲ್ಲ, ನನ್ನ ರಾಜ್ಯಕ್ಕೆ ಮಾತ್ರನೇ ಅಲ್ಲ, ಇಡೀ ಪ್ರಪಂಚದಲ್ಲಿ ಎಷ್ಟು ಜನ ಇದ್ದಾರೆ ಅವ್ರಿಗೆಲ್ಲ ಸೇರ್ಬೇಕಾಗಿರುವಂಥದ್ದು ದುಡ್ಡು ಸಂಪತ್ತು ಐಶ್ವರ್ಯ ಅನ್ನೋದು, ಅವ್ರಿಗೆಲ್ಲ ಸೇರ್ಬೇಕು, ಅದನ್ನ ನೀನ್ ತಂದು ನನಗ್ ಕೊಡೋಕ್ ಬೇಡ ಅನ್ನುವಂತ ಮಾತನ್ನ ಹೇಳ್ತಾನೆ. ನಂತರ ಇನ್ನೊಂದು ಮನಸ್ಸಿನಲ್ಲಿ ಕೊರಗ್ತಾ ಇರುತ್ತೆ, ಏನಂತ ರಾಮನಿಗೆ ಅಂದ್ರೆ ಇನ್ನೊಂದು ಪ್ರಶ್ನೆ. ಇಲ್ಲಿ ರಾಮನಿಗೆ ಬಂದಿರೋದು ಮನಸ್ಸಲ್ಲಿ ದುಡ್ಡಿನ ಸಮಸ್ಯೆ ಅಲ್ಲ, ಇಲ್ಲ ರಾಜ್ಯವನ್ನು ಬಿಟ್ಟು ನಾನು ಕಾಡಿಗೆ ಹೋಗ್ತಾ ಇದ್ದೀನಿ ಅನ್ನೋ ಸಮಸ್ಯೆ ಇಲ್ಲ.
ಕಾಡಿನಲ್ಲಿ ಇರ್ತೀನಲ್ವಾ ಅದು ಸಮಸ್ಯೆ ಏನಿಲ್ಲ. ಆದ್ರೆ ಒಂದು ಕೊರಗ್ತಾ ಇರುತ್ತೆ ರಾಮನ ಮನಸ್ಸಲ್ಲಿ, ಏನ್ ಗೊತ್ತಾ, ನನ್ನ ತಂದೆ ತಾಯಿಗಳನ್ನ ಬಿಟ್ಟು ನಾನು ಕಾಡಿಗೆ ಹೋಗ್ಬೇಕಲ್ಲ ಅನ್ನೋದು ಅವನ ಮನಸ್ಸಿನಲ್ಲಿ ಕೊರಗ್ತಾ ಇರುತ್ತೆ. ಆಗ ಹೇಳ್ತಾನೆ, ತುಂಬಾ ಭಕ್ತಿಯಿಂದ ಹೇಳ್ತಾನೆ, ಅವ್ರ ತಂದೆ ತಾಯಿಗಳಿಬ್ರು ಕೂಡ್ಸ್ಕೊಂಡು, ತಾಯಿ ತಂದೆಯ ಸೇವೆಯ ಯೋಗ ಬರಬಾರದೆ ಈ ಬಾಳಿನಲ್ಲಿ ಬೇಗ, ತಾಯಿ ತಂದೆಯ ಸೇವೆಯ ಯೋಗ. ಅಂದ್ರೆ ಶ್ರೀರಾಮಚಂದ್ರ ಅಷ್ಟು ನೋವಲ್ಲಿದ್ರೇನು ಸಮೇತ, ರಾಜ್ಯವೆಲ್ಲ ಇಷ್ಟು ಸೈಲೆಂಟ್ ಆಗಿದ್ರೇನು, ಅಷ್ಟು ಸ್ತಬ್ಧವಾಗಿದ್ರೇನು ಸಮೇತ, ಶ್ರೀರಾಮಚಂದ್ರನಿಗೆ ಮನಸ್ಸಿನಲ್ಲಿ ಏನ್ ಬರ್ತಾ ಇದೆ, ರಾಜ್ಯದ ಕಡೆ ಮನಸ್ಸು ಬರ್ತಾ ಇಲ್ಲ, ದುಡ್ಡು ಸಂಪತ್ತಿನ ಕಡೆ ಮನಸ್ಸು ಬರ್ತಾ ಇಲ್ಲ, ತಂದೆ ತಾಯಿಗಳನ್ನ ಬಿಟ್ಟು ನಾನು ಕಾಡಿಗೆ ಹೋಗ್ತಾ ಇದ್ದೀನಿ. ಇದನ್ನ ನೋಡಿದ್ರೆ ನಮ್ಮ ಜನತೆ ಎಲ್ಲ ಅರ್ಥ ಮಾಡ್ಕೊಬೇಕಾಗಿರೋದು ಏನು ಅಂತಂದ್ರೆ, ತಮ್ಮ ತಂದೆ ತಾಯಿಗಳನ್ನ ಸರಿಯಾಗಿ ನೋಡ್ಕೊಬೇಕು. ತಂದೆ ತಾಯಿಗಳನ್ನ ಕಳೆದುಕೊಂಡ್ರೆ ಅದು ನೆಕ್ಸ್ಟ್ ಸಿಕ್ಕಂತ ಪದಾರ್ಥ ಅಲ್ಲ. ಅದಕ್ಕೆ ಇರೋಂಥ ತಂದೆ ತಾಯಿಗಳು ಯಾರಿದ್ದಾರೆ ಅವ್ರನ್ನೆಲ್ಲ ಚೆನ್ನಾಗಿ ನೋಡ್ಕೊಳ್ಳಿ ಅನ್ನೋ ಉದ್ದೇಶದಿಂದ ನಾವ್ ಹೇಳ್ತಾ ಇದ್ದೀವಿ. ಅದೇ ರೀತಿಯಾಗಿ ದುಡ್ಡಿನ ಕಡೆ ಗಮನ ಇರ್ಲಿ. ನಮ್ಗೆ ದುಡ್ಡಿದ್ರೇನೆ, ಈಗ ನಮ್ಮ ತಂದೆ ತಾಯಿಗಳಿಗೆ ಏನೋ ಒಂದು ಅನಾರೋಗ್ಯ ಬಂತು, ಆಗ ನೀವು ದುಡ್ಡಿದ್ರೇನೆ ಅವ್ರಿಗೂನು ಎಲ್ಲ ಆರೋಗ್ಯವನ್ನ ನೋಡ್ಕೊಬೇಕಾಗುತ್ತೆ ಅಲ್ವಾ. ಅದರಿಂದ ಎಲ್ಲಾನು ನಮ್ಮ ಮನಿ ಮಂತ್ರ ವಿಡಿಯೋವನ್ನು ಯಾರು ನೋಡ್ತಾ ಇದ್ದೀರಿ ಅವರೆಲ್ಲಾನು ಅಷ್ಟೇ, ದುಡ್ಡಿನ ಬಗ್ಗೆ ಗಮನ ಇರ್ಲಿ, ದುಡ್ಡಿನ ಬಗ್ಗೆ ಎಚ್ಚರಿಕೆ ಇರ್ಲಿ. ಪ್ರತಿ ನಿಮಿಷ ನೀವು ಆ ದುಡ್ಡಿನ ಆಲೋಚನೆಗಳನ್ನ ಮಾಡ್ತಾ ಇರಿ, ನಿಮಗೆ ದುಡ್ಡು ಬರುತ್ತೆ. ಅದೇ ರೀತಿಯಾಗಿ ನಿಮ್ಮ ತಂದೆ ತಾಯಿಗಳನ್ನು ಚೆನ್ನಾಗಿ ನೋಡ್ಕೊಳ್ಳಿ ಅಂತ ನಾವ್ ಹೇಳೋದಕ್ಕೆ ಇಷ್ಟಪಡ್ತೀವಿ. ಖಂಡಿತ ಗುರುಜಿ. ಸೊ ನಿಮ್ಮ ಮಾತುಗಳು ವೀಕ್ಷಕರಿಗೆ ಮನ ಮುಟ್ಟಿದೆ ಅಂತ ಹೇಳಿ ನಾವು ಎಲ್ಲ ಭಾವಿಸ್ತೀವಿ. ಯಾಕೆಂದ್ರೆ ಪ್ರತಿಯೊಬ್ಬರಿಗೂ ದುಡ್ಡಿಗಿನ ಮಿಗಿಲಾಗಿ ಇರೋದು ತಂದೆ ತಾಯಿ. ಸೊ ಆ ತಂದೆ ತಾಯಿ ಬೇಕು ಅಂದ್ರೆ ದುಡ್ಡು ಬೇಕೇ ಬೇಕು, ಏನಾದ್ರೂ ಅನಾರೋಗ್ಯ ಅಂತಂತಂದ್ರೆ. ಸೊ ಎಲ್ರಿಗೂ ನಮ್ಮ ಮನಿ ಮಂತ್ರ ಸಬ್ಜೆಕ್ಟ್ ಇಂದ ಎಲ್ರಿಗೂ ದುಡ್ಡು ಆಗ್ಲಿ, ಎಲ್ರು ಕೋಟ್ಯಾಧಿಪತಿ ಆಗ್ಲಿ ಅಂತ ಹೇಳಿ ನಾವೆಲ್ಲರೂ ಪ್ರಾರ್ಥಿಸೋಣ. ಧನ್ಯವಾದಗಳು ಗುರುಜಿ. ಧನಂ ಮೂಲಂ ಇದಂ ಜಗತ್ ಅಂತ ಹೇಳಿ ಎಂತ ಅದ್ಭುತವಾದ ಸಾಲನ ನಮ್ಮ ಗುರುಜಿ ಇವತ್ತಿನ ಸಂಚಿಕೆಯಲ್ಲಿ ಹೇಳಿದರೆ. ಇದೇ ರೀತಿ ನಮ್ಮ ಕಾರ್ಯಕ್ರಮವನ್ನ ನೋಡ್ತಾ ಇರಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಗೆ ಏನಾದ್ರು ಪ್ರಶ್ನೆಗಳಿದ್ರೆ ಕಮೆಂಟ್ ಮೂಲಕ ಕೇಳಿ ಅಂತ ಹೇಳಿ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ನಮಸ್ತೆ ಅಮ್ಮ. ಸರ್ವೇ ಜನ ಸುಖಿನೋ ಭವಂತು.